ರೋಗಿಗಳಿಗೆ ಸಂಜೀವಿನಿ ಆಗಬೇಕಾಗಿದ್ದ ಆರೋಗ್ಯ ಕೇಂದ್ರಗಳು ರೋಗಿಗಳ ಪಾಲಿಗೆ ಶಾಪವಾಗಿ ಪರಿಣಮಿಸಿವೆ. ಗದಗ ಜಿಲ್ಲೆ ರೋಣ ತಾಲೂಕು ಯಾವಗಲ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಪ್ರತಿನಿತ್ಯ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಬರದೆ ರೋಗಿಗಳು ಪರಿತಪಿಸುವಂತಾಗಿದೆ. ಸಣ್ಣಪುಟ್ಟ ಸಮಸ್ಯೆಗಳಿಗೂ ತಾಲೂಕು ಆಸ್ಪತ್ರೆಯ ಮೊರೆ ಹೋಗಬೇಕಾದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವುದಾದರೂ ಯಾವ ಉದ್ದೇಶಕ್ಕೆ ವೈದ್ಯರನ್ನ ಯಾಕೆ ನೇಮಕವನ್ನ ಮಾಡಿದ್ದೀರಾ ಎಂದು ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉಸ್ತುವಾರಿ ಮೈನು ಮುತವಳ್ಳಿ ಎಂಬುವರನ್ನ ವೈದ್ಯಾಧಿಕಾರಿಗಳ ಹಾಜರಾತಿ ಸಹಿ ಮಾಡಿದ ಪುಸ್ತಕದ ಕುರಿತು ಸುದ್ದಿಗಾರರು ಪ್ರಶ್ನೆಯನ್ನ ಮಾಡಿದ್ರೆ, ನಾವು ಹಾಜರಾತಿ ಪುಸ್ತಕವನ್ನ ಯಾರಿಗೂ ಕೂಡ ತೋರಿಸೋದಿಲ್ಲ, ಅದನ್ನ ನೋಡಿ ನೀವೇನ್ ಮಾಡ್ತೀರಾ ಅಂತ ಉಡಾಫೆ ಉತ್ತರವನ್ನ ನೀಡ್ತಾರೆ ಎಂಬುದು ಕೂಡ ತಿಳಿದು ಬಂದಿದೆ. ಸರ್ ತಾವೇನು ಮಾಡ್ತೀರ ಅವ್ರಕ್ಕೆ? ಫಾರ್ಮಸಿಸ್ಟ್. ಡಾಕ್ಟ್ರ್ ಯಾರ್ದಾರ ಈಗ ಇಲ್ಲಿ? ಸಂಗಳ ಹೆಸರೇನು ಸರ್ ಅವ್ರು? ಶಿವಲೀಲಾ ಸಂಗಳದ್ರಿ. ಎಷ್ಟು ದಿವ್ಸಕ್ಕೊಮ್ಮೆ ಬರ್ತಾರೆ ಡ್ಯೂಟಿಗೆ? ಹಾಜರಾತಿ ಪುಸ್ತಕ ಐತೇನ್ರಿ? ಸಹಿ ಮಾಡ್ತಾರಲ್ರಿ ರೆಗ್ಯುಲರ್ ಬಂದು? ಹೌದ್ರಿ. ತೋರಿಸ್ತೀರಾ ಬುಕ್ಕ? ರೆಗ್ಯುಲರ್ ಬುಕ್ ಸಹಿ ಮಾಡಿದ್ರಿ ಐತ್ರಿ? ಇಲ್ಲ ಸರ್, ಬರ್ತಾರಿಲ್ರಿ. ಅಂದ್ರೆ ನಾವು ಮತ್ತಲ್ಲೇ ತಮ್ಮ ತಾಲೂಕು TH ಅವ್ರಿಗೆ ಗಮನಕ್ಕೆ ತರಕ್ಕೆ ಬರ್ತದೆ ರೀ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಈಗೇನು ಪೇಷಂಟ್ ಬಂದಿರ್ತಾರಲ್ಲ, ಈಗ ನೀವು ಪಾಪ ಏನು ಮಾಡ್ತೀರಿ? ಜಾಸ್ತಿ ಗುಳಿಗೆ ಕೊಡ್ತೀರಿ, ಡ್ರೆಸ್ಸಿಂಗ್ ಏನಾರು ಇದ್ರೆ ಮಾಡ್ತೀರಿ. ಅದು ಬಿಟ್ರೆ ಪಾಪ ಮತ್ತು ಬೇರೆ ಏನಾರು ಇತ್ತಂದ್ರೆ ಆಗಲ್ಲಲ್ಲ ಸರ್. ಅದಕ್ಕೆ ರೆಗ್ಯುಲರ್ ಬಂದ್ರೆ ಹೇಳ್ರಿ. ಯಾಕಂದ್ರೆ ನೀವು ಸ್ಟಾಫನ್ನ ಇದನ್ನು ಮಾಡ್ಕೊಂಡು ಇದನ್ನು ಮಾಡಿಬಿಡ್ರಿ. ಈಗ ಅವ್ರು ನಿಮ್ಮ ಡಾಕ್ಟ್ರ್ ರೆಗ್ಯುಲರ್ ಬರ್ತಾರಂದ್ರೆ ಹಾಜರಾತಿ ಪುಸ್ತಕ ತೋರಿಸ್ರಿ, ರೆಗ್ಯುಲರ್ ಸಹಿ ಮಾಡಿ ಹೋಗ್ತಾರೆ. ಬಂದು ಐತೆ ಪುಸ್ತಕ ಮೇಡಮ್? ಇಲ್ರಿ ಸರ್. ನಿಮ್ಮದು ಯಾವ್ರಿ? ಏನಾಗೈತೆ ಸರ್? ಕಾಲ್ ರೀ ತೋರಿಸಿರೇನ್ರಿ ಡಾಕ್ಟ್ರಿಗೆ? ಬಂದಿದ್ರಿ ಡಾಕ್ಟ್ರ್? ಹಾಂ ರೀ. ಸಿಸ್ಟರ್ ಇಲ್ರಿ? ಸ್ಟಾಫ್ ಎಷ್ಟು ಜನ ಅದಾರ ಸರ್ ಇಲ್ಲಿ? ಯಾಕ್ರಿ 7 ಜನ ರೆಗ್ಯುಲರ್ ಬರ್ತಾರಲ್ಲ ಸರ್? 7 ಜನ ಬರ್ತಾರೆ ಸರ್. ನಿಮಗೆ ಏನಾಗೈತೆ ರೀ? ಡಾಕ್ಟ್ರ್ ಇಲ್ಲ, ಇವರ ನರ್ಸು. ಇವ್ರ ಮೇಲೆ ಡಾಕ್ಟ್ರ್ ಏನಾರು ತೋರಿಸಿರಿ ಮ್ಯಾಮ್? ತೋರಿಸಿರಿ? ಯಾವ ಬಂದಿದ್ರಿ? ಅಲ್ಲ ಸರ, ಬರ್ತತ್ತ ಇಲ್ಲ ಹಾಜರಾತಿ ಪುಸ್ತಕ ತೋರ್ಸೋಕೆ? ಇವರು ರೆಗ್ಯುಲರ್ ಬಂದಿದ್ದು ಡಾಕ್ಟ್ರ್ ಸಹಿ ಮಾಡಿದ್ದು. ಅದು ಹೊರಗಿನರಲ್ಲ, ನ್ಯೂಸ್ ರಿಪೋರ್ಟ್ರಿ. ನಾವು ಬರಲ್ರಿ ತೋರ್ಸಕ್ಕೆ? ಹೊರಗಿನರಲ್ರಿ, ನ್ಯೂಸ್ ರಿಪೋರ್ಟರ್ ಅಂತ ಹೇಳಕ್ಕಂತೀವಿ. ಹೊರಗಿನರ ಅಂತಿರಲ್ಲ. ಸಾರ್ವಜನಿಕರು ಪಬ್ಲಿಕ್ ಬಂದ್ರೆ ತೋರಿಸ್ಬೇಕಲ್ಲ. ಮತ್ತೀಗ ಅವ್ರು ಬರ್ತಾರೋ ಹೋಗ್ತಾರ ಅನ್ನೋದು ಹೆಂಗೆ ಗೊತ್ತಾಗುತ್ತೆ?